ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ಮಂಗಳವಾರದ ಕುರಿ ಮತ್ತು ದನಗಳ ಸಂತೆ ನಡೆಯುತ್ತದೆ. ಇಲ್ಲಿ ಮೂಲಭೂತ ಸೌಕರ್ಯ ಇಲ್ವಂತಲೇ ಜಾಲಿ ಇತ್ತು, ಜಾಲಿ ಎಲ್ಲ ಸ್ವಚ್ಛ ಮಾಡಿಸ್ಕೊಟ್ರೆ ನನ್ನ ಹೋರಾಟಕ್ಕೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಏನಾದ್ರು ಜಾಲಿಗೆಲ್ಲ ಸ್ವಚ್ಛ ಮಾಡಿಸ್ಕೊಟ್ರು. ಮತ್ತು ಒಂದು ಬೋರಿಂಗ್ ಹಾಕ್ಸಿರ್ತಿ, ಆಮೇಲೆ ಲೈಟ್ ವ್ಯವಸ್ಥೆ ಮಾಡ್ರಿ. ಇಲ್ಲೆಲ್ಲ ಹುಡುಗರು ಬಂದು ಕೇಸಿ ಬಾಟ್ಲಿ ಕುಡಿದು ಒಡಕ್ಕೆ ಹೋಗ್ತಾರೆ. ಈಗ ಒಂದು 4-5 ದಿವಸ ಅಂತ ಯಾರೂ ಬರ್ತಾಯಿಲ್ಲ. ಇಲ್ಲಿ ಪೊಲೀಸರು ನೇಮಕ ಮಾಡಿವಿ ಮಂಗಳವಾರ ಮತ್ತು ಮುಂದಿನ ಮಂಗಳವಾರ ಡಾಕ್ಟ್ರು ಕೂಡ ಒಬ್ಬರು ಬರ್ತಾರೆ. ಇಲ್ಲಿ ಯಾವುದೇ ಕಾರಣ ಅನೈತಿಕ ಚಟುವಟಿಕೆ ನಡಿಬಾರ್ದು. ರೈತರ ಸಂತೆಗೆ ಬಾಟ್ಲಿ ಕುಡಿದು ಒಕ್ಕಾಟ ಹೋಗತಕ್ಕಂಥದ್ದು ಆಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಸ್ವಚ್ಛ ಮಾಡಿ, ವಿಶೇಷವಾಗಿ ಅರಣ್ಯ ಇಲಾಖೆ ಕಡೆಯಿಂದ 300 ಗಿಡಗಳನ್ನು ಹಚ್ಚಿರಲಿ. ಹಂಗಾಗಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿಗೆ ರೈತರ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ವಚ್ಛ ಮಾಡ್ಯಾರ್ರಿ. ಮುಳ್ಳು ಕಿತ್ತಾರ, ಜಾಲಿ ಕಿತ್ತಾರ, ಎಲ್ಲ ಬಾಟ್ಲಿ ಹೋಗ್ತಿದ್ರು, ಅವು ಹೋಗ್ತಿದ್ರು, ಕುಡ್ದು ಎಲ್ಲ ಹೋಗ್ತಿದ್ರು. ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡ್ಯಾರ. ನೀರು ಬೋರಿಂಗ್ ಹಾಕ್ಸ್ಯಾರ, ಲೈಟ್ ಹಾಕ್ಯಾರ, ಎಲ್ಲ ವ್ಯವಸ್ಥೆ ಮಾಡ್ಯಾರ. ಇನ್ನೂ ವ್ಯವಸ್ಥೆ ಆಗ್ಬೇಕು, ನೆಳ್ಳಿಲ್ಲ, ಅದಿಲ್ಲ, ಗಿಡ ಹಾಕ್ಬೇಕು, ಅದಾಗಬೇಕು, ಎಲ್ಲ ಕಿತ್ತಿ ಸ್ವಚ್ಛ ಮಾಡ್ಯಾರ. ಆದಷ್ಟು ಚಲೋ ಮಾಡ್ಯಾರ, ಒಳ್ಳೇದೇ ಮಾಡ್ಯಾರ, ಕೆಟ್ಟದೇನು ಮಾಡಿಲ್ಲ. ಇನ್ನೂ ಸ್ವಲ್ಪ ಆಗ್ಬೇಕು. ಕುಡ್ದು ಬಾಟ್ಲಿ ಅವು ಜಾಸ್ತಿ ಹೋಗ್ತಿರಿ, ಎಲ್ಲ ಬಂದಾಗ್ಯದ. ನೀರಿನ ವ್ಯವಸ್ಥೆನ ಆಗ್ಯದ. ಮೊದಲು ನೀರಿದ್ದಿಲ್ಲ, ಏನಿದ್ದಿಲ್ಲ, ಗಾಡಿಗಳು ಬಂದು ನಿಂದ್ರಲಾಕಿದ್ದಿಲ್ಲ, ಏನಿದ್ದಿಲ್ಲ, ಎಲ್ಲ ಚಲೋ ಮಾಡ್ಯಾರ. ಆದಷ್ಟು ಇನ್ನೂ ಇನ್ನೂ ಆಗ್ಬೇಕು. ಸ್ವಲ್ಪ ಗಿಡ ಆಗ್ಬೇಕು, ನೆಳ್ಳಿಲ್ಲ, ಕುಂದ್ರಲಾಕ ಎಲ್ಲ ಭಾಳ ತಿಪ್ಪಲಾದ. ಸ್ವಲ್ಪ ನೆಳ್ಳಾಗ್ಬೇಕು. ಒಂದು 2-3 ಟೆಂಟ್ ಗಿಂಟು ಸಂತಿ ಹೊಡೆದ್ರನ ಚಲೋದೆ. ಎಲ್ಲ ಜನ, ಅವು ಹೆಣ್ಮಕ್ಳು, ಮುದುಕರು ಅವ್ರು ಬರ್ತಾರ, ಬಿಸಿಲಾಗ ನಿಂದಿರ್ತಾರ. ನೀರಿನ ವ್ಯವಸ್ಥೆ ಚಲೋ ಆಗ್ಯದ. ನೆಳ್ಳು ಒಂದು ವ್ಯವಸ್ಥೆ ಆಗ್ಬೇಕು. ಸ್ವಲ್ಪ ಬಿಸಿಲಾಗ ನಿಂತು ಹೈರಾಣಾಗಿ ಹಾಕತ್ತಾರ ಮುದುಕರು, ಅವರು ಇವರು ಎಲ್ಲ. ಈಗೆಲ್ಲ ಒಳ್ಳೇದಾಗ ಚಲೋ ಮಾಡ್ರೆ ಇನ್ನಿಷ್ಟು ಮಾಡ್ಬೇಕು. ನನ್ನ ಹೆಸರು ಮಹಬೂಬ್ ಪಟೇಲ್. ರೈತರ ಪರವಾಗಿ ಇದೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಯಾರ್ರಿ, ಅನುಕೂಲ ಆಗ್ಯದ. ಮೊದಲೆಲ್ಲ ಜಾಲಿ ಬೆಳಿತಿತ್ತು, ಎಲ್ಲ ಕುಡ್ದಾಗ ಬಾಟ್ಲಿ ಗಿಟ್ಲಿ ಒಕ್ಕಾಡ್ತಿದ್ರು. ಬೋರಿಂಗ್ ಹಾಕ್ಯಾರ, ನೀರಿನ ವ್ಯವಸ್ಥೆ ಆಗ್ಯದ, ಲೈಟ್ನ ಹಾಕ್ಯಾರ. ಎಲ್ಲ ಇನ್ನ ಆದ್ರೆ ಇನ್ನು ಸ್ವಲ್ಪ ಸೌಲಭ್ಯ ಈಗ ಆಗ್ಬೇಕು ರೈತರ ಪರವಾಗಿ. ರಾಚನಗೌಡ.